ನಮಸ್ಕಾರ ಕರ್ನಾಟಕ ಜನತೆಗೆ. ಇವಾಗ ಬಂದ್ಬಿಟ್ಟು ಆನ್ಲೈನ್ ಫ್ರಾಡ್ ಆಗ್ತಿದೆ. ಸೊ ನಿಮ್ಗೆ ಯಾರೋ ಕಾಲ್ ಮಾಡಿಬಿಟ್ಟು ಮಯೂರ್ ಸರ್ ಇಲ್ಲ, ಒಂದು ಎಮರ್ಜೆನ್ಸಿ ಯಾರಿಗೂ ಹಾಸ್ಪಿಟಲ್ಗೆ ಅಮೌಂಟ್ ಕಳ್ಸೋಕೆ ನಿಮ್ಮ ಫೋನಿಗೆ ಬಂತು ಅಂತ ಅವ್ರು ಮೆಸೇಜ್ ಕಳಿಸಿದ್ರೆ ನೀವು ಟೆನ್ಷನ್ ಆಗಬಾರ್ದು. ಫಸ್ಟ್ ಏನಂದರೆ ನಿಮ್ಗೆ ಕಳಿಸಿರೋ ಮೆಸೇಜು ಅದು ಬಂದ್ಬಿಟ್ಟು ಬ್ಯಾಂಕ್ ಕಳಿಸಿದ್ಯಾ ಇಲ್ಲ ಅವ್ರು ಕಳಿಸಿದಾರ. ಇವಾಗ ಬ್ಯಾಂಕ್ ಥರನೂ ಅವ್ರು ಕಳಿಸ್ಬೋದು. ಆದ್ರೂ ಮೊದಲು ಏನು ಮಾಡಬೇಕು, ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಏನು ನಿಮ್ಮದು ಹಿಸ್ಟ್ರಿ ಇದೆ ಅದನ್ನು ಚೆಕ್ ಮಾಡಿ. ನಿಮ್ಗೆ ಯಾವ ಒಂದು ಅಕೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ ನೀವು ಈ ವೆಬ್ಸೈಟ್ಗೆ ಇಲ್ಲಾಂದರೆ ಈ ಫೋನ್ ನಂಬರ್ಗೆ ಬಂದುಬಿಟ್ಟು ಕಾಲ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ ಕೊಡಿ. ಭಯ ಪಡಬಾರ್ದು. ಅವ್ರಿಗೆ ಎಂಥ ಒಂದು ಭಯ ತೊಟ್ಟರು ಏನು ಅರ್ಜೆಂಟ್ ಮಾಡಿದ್ರೂ ಸೊ ನೀವು ಬಂದುಬಿಟ್ಟು ಆ ಅರ್ಜೆಂಟ್ಗೆ ಬಂದುಬಿಟ್ಟು ಆನ್ಸರ್ ಮಾಡಿಬಿಡಿ. ಅವ್ರಿಗೆ ಹೇಳಿ ನಮಗೆ ಅಮೌಂಟ್ ಬಂದಿಲ್ಲ, ಇಲ್ಲ ಅವ್ರು ಹೇಳಿದ್ದಾರೆ ನಮಗೆ ಟ್ರಾನ್ಸಾಕ್ಷನ್ ಕಳಿಸ್ತೀವಿ, ಮೆಸೇಜ್ ಕಳಿಸ್ತೀವಿ, ನಿಮ್ಮ ಕಳಿಸಿರೋ ನಿಮ್ಮ ಹೆಸರು ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಇದೆ ಅಂದ್ರೂ ನೋಡಿ ಡೇಟಾ ಲೀಕ್ ಆದರೆ ಇದಾಗ್ಬೋದು. ಆದರೆ ನೀವೇನು ಮಾಡಬಾರ್ದಂದ್ರೆ ಅಮೌಂಟ್ ಕಳಿಸ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅಷ್ಟೇ ಅಮೌಂಟ್ ಬರಲ್ಲ. ಏನು ಮಾಡ್ಬೋದು, ಅವ್ರು ತುಂಬ ಪ್ರೆಷರ್ ಮಾಡಿದೆ ಅವ್ರಿಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡಿ. ನಮಗೆ ಅಮೌಂಟ್ ಬಂದರೆ ಅದೇ ಸ್ಟೇಷನ್ಗೆ ನಾವು ಬಂದ್ಬಿಟ್ಟು ಕಳಿಸ್ತೀವಂತ ನೀವು ಹೇಳಿ. ಒಂದೇ ಒಂದು ಈ ಥರ ಆಗಿದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ. ನಿಮಗೆ ಗೊತ್ತು ಈ ಥರ ಫ್ರಾಡ್ ಆಗುತ್ತೆ ಅಂದರೆ ನೀವೇನು ಮಾಡಿ, ಈ ವಿಡಿಯೋನ ಇನ್ನೊಬ್ರು ಶೇರ್ ಮಾಡಿ. ಈ ಫ್ರಾಡ್ ಅಂದರೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಫ್ರಾಡ್, ಆನ್ಲೈನ್ ಸೈಬರ್ ಫ್ರಾಡ್ ಏನಾಗ್ತದೆ ಇದನ್ನು ನಾವು ಸ್ಟಾಪ್ ಮಾಡಬೇಕು. ಅಂದರೆ ನಾವು ತುಂಬ ಜಾಗ್ರತೆಯಿಂದ ಇರಬೇಕು. ಓಕೆ, ನಿಮ್ಗೆ ಧನ್ಯವಾದಗಳು. ಸೊ ದಿಸ್ ಇಸ್ ನವೀನ್. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.